ನಮಸ್ತೆ. ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಇಂದು ಸಂಭವಿಸಿರುವ ರಕ್ತ ಚಂದ್ರಗ್ರಹಣದ ಹಿನ್ನೆಲೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲೂ ಕೂಡ ಗ್ರಹಣದ ಪ್ರಭಾವ ಕಂಡುಬಂದಿದೆ. ದಕ್ಷಿಣ ಕಾಶಿ ಎಂದು ಪ್ರಸಿದ್ಧಿಯಾಗಿರುವ ಕಪಿಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಹಾಗೂ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿಸಲಾಗಿದೆ. ಇಂದು ಬೆಳಗ್ಗೆ 5 ಗಂಟೆಯಿಂದಲೇ ಶಿವನಿಗೆ ಪಂಚಾಮೃತ ಅಭಿಷೇಕ ಹಾಗೂ ವಿಶೇಷ ಪೂಜೆ ಆರಂಭಗೊಂಡಿದೆ. ಗ್ರಹಣದ ಹಿನ್ನೆಲೆ ದೇವಸ್ಥಾನದ ಗರ್ಭಗುಡಿ ಬಾಗಿಲು ಬೆಳಗ್ಗೆ 11 ಗಂಟೆಯ ನಂತರ ಸಂಪೂರ್ಣ ಬಂದ್ ಮಾಡಲಾಗಿದೆ. ಸ್ವಯಂಭೂ ಶಿವಲಿಂಗ ಮೂರ್ತಿಯನ್ನ ಬಿಲ್ವಪತ್ರೆಯಿಂದ ಮುಚ್ಚುವ ಕ್ರಮ ಕೈಗೊಳ್ಳಲಾಗಿದೆ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 7 ಗಂಟೆಯ ತನಕ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಇರಲಿಲ್ಲ. ರಕ್ತ ಚಂದ್ರಗ್ರಹಣ ಮುಕ್ತಾಯವಾದ ಬಳಿಕ ಶುದ್ಧೀಕರಣ ವಿಧಿ ನೆರವೇರಿಸಿ ಸಂಜೆ 7 ಗಂಟೆಯ ನಂತರ ಭಕ್ತರಿಗೆ ಮರು ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಅರ್ಜುನಂ ಉಜ್ಜಯಿನೇ ಮಹಾಕಾಲಂ ಓಡ್ಕಾರಮಲೇಶ್ವರಂ ಪರಲ್ಯ ವೈದ್ಯನಾಥಂಚ ಡಾಕಿನ್ಯ ಭೀಮಶಂಕರಂ ಸೇತುವಂತು ರಾಮೇಶಂ ನಾಗೇಶಂ ಧಾರಕಾವಣೆ ವರಾಣಾಶಂತು ವಿಶ್ವೇಶಂ ತ್ರಂಬಕಂ ಮುತ್ತಟೆ ಹಿಮಾಲಯತು ಕೇದಾರಂ ದೃಶ್ಯಂ ಶಿವಾಲಯ ಏತಾನಿ ಜ್ಯೋತಿರ್ಲಿಂಗಾನಿ ಸಾಯಂ ಪ್ರಾತ ಪಟೆನರಹ ಸಪ್ತ ಜನ್ಮ ಕೃತ ಪಾಪ ಸ್ಮರಣೋಣಿಸಿ. ಈ ಥರ ನಮ್ಮ ಭಾರತದಲ್ಲಿ ಇರುವಂಥ 12 ಜ್ಯೋತಿರ್ಗಳನ್ನು ನಾವು ದಿನಾಲು ಪಠನೆ ಮಾಡಿದ್ರೆ ನಮ್ಮ ಕರ್ಮ ಪಾಪಗಳೆಲ್ಲ ಹೋಗ್ತಾವೆ ಅಂತೇಳಿ ಶಾಸ್ತ್ರದಲ್ಲಿ ಬರೆದಿದೆ. ಅದೇ ಥರ ಭಾರತದಲ್ಲಿರುವ 12 ಜ್ಯೋತಿರ್ಲಿಂಗಗಳು ಮತ್ತು 4 ಚಾರಧಾಮಗಳನ್ನು ದರ್ಶನ ಮಾಡಿ ಬಂದ ನಂತರ ನಮ್ಮ ಕಪಿಲೇಶ್ವರಿಗೆ ಬಂದು ಅವರು ಒಂದು ಅಭಿಷೇಕ ಮಾಡಿದ ನಂತರ ಅವರ ಜನ್ಮ ಸಾರ್ಥಕ ಆಗ್ತದೆ ಅಂತೇಳಿ ಒಂದು ಬ್ರಹ್ಮ ಪುರಾಣದಲ್ಲಿ ಬರೆದಿದೆ. ಈ ಕಪಿಲೇಶ್ವರ ಮಂದಿರ ಒಂದು ಬಹಳ ಪುರಾತನ ಮಂದಿರ, 5700 ವರ್ಷಗಳ ಹಿಂದಿನ ಪುರಾತನ ಮಂದಿರ. ಈ ಕಪಿಲೇಶ್ವರ ಮಂದಿರಕ್ಕೆ ಪರಶುರಾಮರು ಭೇಟಿ ಕೊಟ್ಟಿದ್ದಾರೆ. ಇವು ನೋಡ್ಬೋದು ನೀವು. 12 ವರ್ಷಕ್ಕೊಮ್ಮೆ ಸಿಂಹಸ್ಥ ಕುಂಭಮೇಳ ಆಗ್ತದೆ ತ್ರಂಬಕೇಶ್ವರದಲ್ಲಿ. ಅಲ್ಲಿ ಲಕ್ಷಾಂತರ ಸಾಧುಗಳು ಬರ್ತಾರೆ. ಅವರು ಪರಶುರಾಮರು ಯಾವ ಹಾದಿಯಲ್ಲಿ ಹೋಗಿದ್ರು ಅದೇ ಥರ ಅವರು ಹೋಗ್ತಾರೆ. ಯಾಕಂದರೆ ಕ್ಷತ್ರಿಯರನ್ನು ಸಂಹಾರ ಮಾಡಿದ ನಂತರ ಪರಶುರಾಮರ ಕೊಡಲಿಗೆ ಹತ್ಯಂತ ರಕ್ತ ಕಲೆಯನ್ನು ತೊಳೆಯಲು ಅವರು ಇಡೀ ಪ್ರಪಂಚವನ್ನು ಒಂದು ಸಂಚಾರ ಮಾಡ್ತಾರೆ. ಆವಾಗ ಅವರು ಯಾವ ರೀತಿಯಲ್ಲಿ ಬಂದರು ಅದೇ ಥರ ಅವರು ಮಂಗಳೂರಿಗೆ ಹೋದ್ಮೇಲೆ ಸಮುದ್ರದಲ್ಲಿ ಅವ್ರು ಕೊಡಲಿನ ಬಿಸಾಕಿದಾಗ ಅವ್ರಾಗ ಅಲ್ಲಿ ಸಮುದ್ರ ರಕ್ತದ ಕಲೆ ಹೋಯಿತು. ಆಮೇಲೆ ಅಲ್ಲೇ ಅವರು ಇದಾದರು ಅಂತೇಳಿ ಆ ಥರ ಇಲ್ಲಿ ಬಂದು 3 ದಿವಸ ಅವ್ರು ನೆಲೆಸ್ತಾರೆ. ಇನ್ನೊಂದು ಹೇಳಬೇಕು ಅಂದರೆ ಕಪಿಲೇಶ್ವರ ಮಂದಿರ ಯಾಕೆ ಬಂತಪ್ಪ ಕಪಿಲೇಶ್ವರ ಹೆಸರಂದರೆ ಕಪಿಲನಾಥ ಮುನಿಗಳು ಸತಿ ಅನಸೂಯ ಅವರ ತಮ್ಮ. ಸತಿ ಅನಸೂಯ ನಿಮಗೆಲ್ಲ ಗೊತ್ತು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಚಿಕ್ಕ ಮಕ್ಕಳಾಗಿ ಒಂದು ತನ್ನ ಹಾಲನ್ನು ಉಣಿಸಿದ ಮಹಾಮಾತೆ. ಆ ಮಹಾಮಾತೆಯ ತಮ್ಮನಾದ ಕಪಿಲನಾಥ ಮುನಿಗಳು ಅವರು ನಾಥಪಂಥಿ ಸಂಪ್ರದಾಯದರು. ಈ ಕಪಿಲೇಶ್ವರ ಮಂದಿರ ಬಿಟ್ಟು ನಾಥ ಸಂಪ್ರದಾಯ ಇದ್ದು ಇಲ್ಲಿ ಬಂದು ಅವರು ತಪಸ್ಸು ಮಾಡಿ ಸ್ವಯಂಭೂಲಿಂಗ ಇದು ನೋಡಿರ್ಬೋದು ನೀವು. ಈ ಲಿಂಗ ಸ್ವಯಂಭೂಲಿಂಗ. ಆಮೇಲೆ ಇಲ್ಲಿ ಬಹಳ ಜಾಗೃತ ಒಂದು ದೇವಸ್ಥಾನ. ಈ ಕೈಲಾಸ ಪರ್ವತದಲ್ಲಿ ಇರುವಂಥ ಒಂದು ಊರ್ಜಾಶಕ್ತಿ ಅದು ಇಲ್ಲಿ ನಮ್ಮ ಕಪಿಲೇಶ್ವರ ದೇವಸ್ಥಾನ ಗರ್ಭಗೃಹದಲ್ಲಿದೆ. ಇವತ್ತಿಗೂ ಸಹಿತ ನೀವು ಅಲ್ಲಿ ಹಚ್ಚಿಲ್ಲ ಒಳಗಡೆ ಹೋದರೆ ನಿಮ್ಮ ಮೊಬೈಲ್ ಫೋನ್ ನೆಟ್ವರ್ಕ್ ಬರೋಂಗಿಲ್ಲ. ಯಾವ ನಾವು ಜಾಮರ್ ಕೊಡಿಸಲಿಲ್ಲ. ಒಂದು ಮಾತು ಹೇಳಬೇಕು ಅಂದರೆ ಮುಂಬೈಯಿಂದ ಒಂದು 15 ಜನ ನಾವು ಇಂಜಿನಿಯರನ್ನು ಕರೆಸಿದ್ವಿ. ಅವರು ಒಂದು ಇಲ್ಲಿ ಊರ್ಜಾಶಕ್ತಿಯನ್ನು ಮಾಪನ ಮಾಡೋದು 1,05,000 ಬೋಯಿಕ್ ಫ್ರೀಕ್ವೆನ್ಸಿ ಅಂದರೆ ಅದು ಭಗವಂತನಲ್ಲಿ ಇರುವಂಥ ಶಕ್ತಿಯನ್ನು ಒಂದು ಅಳೆಯುವ ಮಾಪನ. ಅದು ಕೈಲಾಸ ಪರ್ವತದಲ್ಲಿ ಇದೆ ಅನ್ನೋ ಅವರು ಆಶ್ಚರ್ಯಚಕಿತರು. ಅಷ್ಟು ಜಾಗೃತ ದೇವಸ್ಥಾನ ಕಪಿಲೇಶ್ವರಗೆ ಕಲಿಯುಗ ಕಾಮಧೇನು ಕಲಿಯುಗ ಕಲ್ಪವೃಕ್ಷ ಅಂತಾರೆ. ಇದು ದಕ್ಷಿಣ ಕಾಶಿ ಅಂತ ಹೆಸರುವಾಸಿಯಾಗಿದ್ದು ಇಲ್ಲಿ ಬೆಳಗಿನಿಂದ ಈ ಗ್ರಹಣ ಮೇಲೆ ಹೋಳಿ ಹುಣ್ಣಿಮೆ ಪೂರ್ಣಿಮೆ ನಿಮಿತ್ತ ಬೆಳಗಿನ ಕ್ರಿಯೆಯನ್ನು ದೈವಿಕ ಕ್ರಿಯೆಗಳೆಲ್ಲ ಅಂದರೆ ಬೆಳಗ್ಗೆ ಪಂಚಾಮೃತ ರುದ್ರಾಭಿಷೇಕ ಮಹಾರುದ್ರಾಭಿಷೇಕ ಜರುಗಿ ಆಮೇಲೆ ಈಗ ಮಹಾಮಂಗಳಾರತಿ ಉಂಟು. ಈ ಮಹಾಮಂಗಳಾರತಿಯನ್ನು ಮಾಡಿದ ಮೇಲೆ 11 ಗಂಟೆಗೆ ಶಿವನನ್ನು ಬಿಲ್ಲುಪತ್ರೆಯಿಂದ ಮುಚ್ಚಲಾಗ್ತದೆ. ಇದು ಒಂದು ಧಾರ್ಮಿಕ ಆಚರಣೆ. ನಾವು ಮೊದಲಿಂದ ಮಾಡಿಕೊಂಡು ಬಂದಂತಹ ಒಂದು ಆಚರಣೆ. ಅವು ಯಾವಾಗ ಗ್ರಹಣ ಇರ್ತದೋ ಈ ಸೂರ್ಯಗ್ರಹಣ ಇರಲಿ ಚಂದ್ರಗ್ರಹಣ ಇರಲಿ ಆವಾಗ ನಮ್ಮ ಶಿವನನ್ನು ಬಿಲ್ಲುಪತ್ರೆಯಿಂದ ಮುಚ್ಚುವಂಥ ಒಂದು ಪ್ರಕ್ರಿಯೆ. ಅದನ್ನು ಮುಗಿಸಿದ ದೇವಸ್ಥಾನ ಗರ್ಭಗೃಹನ ಬಾಗಿಲು ಹಾಕಿ ಸಾಯಂಕಾಲ 6:48 ಗ್ರಹಣ ಮೋಕ್ಷ ಆದಮೇಲೆ ಗರ್ಭವನ್ನು ತೆಗೆದು ದೇವಸ್ಥಾನವನ್ನು ಶುಚಿಗೊಳಿಸಿ ಶುದ್ಧೀಕರಣ ಮಾಡಿದ ನಂತರ ಕ್ಷೀರಾಭಿಷೇಕ ಭಗವಂತನಿಗೆ ಮಾಡಿ ರುದ್ರಾಭಿಷೇಕ ಮಾಡಿ ಆಮೇಲೆ 7:00ವರೆಗೆ ಭಕ್ತರಿಗೆ ಪ್ರವೇಶ ಉಂಟು ಎಲ್ಲ ದರ್ಶನಕ್ಕೆ. ಗ್ರಹಣ ಸಂದರ್ಭದಲ್ಲಿ ನಿಜವಾಗಿ ಹೇಳಬೇಕಂದ್ರೆ ನಮ್ಮ ಒಂದು ನಿರ್ಣಯ ಸಿಂಧು ಪುಸ್ತಕದ ಪ್ರಕಾರ ಹೇಳಬೇಕಂದ್ರೆ ಹಗಲಿನಲ್ಲೇ ಬರುವಂಥ ಚಂದ್ರಗ್ರಹಣನ ಪರಿಗಣಿಸುವುದಿಲ್ಲ, ರಾತ್ರಿ ಬರುವಂಥ ಚಂದ್ರ ಪರಿಗಣಿಸ್ತಾರೆ. ಆಮೇಲೆ ಹಗಲಿ ಒಂದು ಸೂರ್ಯಗ್ರಹಣ ಬರ್ತದೆ, ರಾತ್ರಿ ಚಂದ್ರ. ಇದು ಏನಾಗಿದೆಯಪ್ಪ ಅಂದರೆ ಸೂರ್ಯಾಸ್ತ ಆದ ತಕ್ಷಣ ಅಂದರೆ 6:38 ಸೂರ್ಯಾಸ್ತ ಆಗ್ತದೆ. ಆಮೇಲೆ 6:45 ಮೋಕ್ಷಕಾಲ ಬರುತ್ತೆ. ಇದು 7 ನಿಮಿಷ ಬರೋದ್ರಿಂದ ನಾವು ಇದನ್ನು ಬಿಡ್ಲಿಕ್ಕೆ ಬರೋದಿಲ್ಲ. ಆದ ಕಾರಣ ಯಾರೂ ಹೆದರಬಾರ್ದು. ಅವ್ರಿಗೆ ಯಾರ್ಯಾರು ರಾಶಿಯವರಿಗೆ ಜ್ಯೋತಿಷ ಪ್ರಕಾರ ಏನಾದರೂ ಅವ್ರಿಗೆ ತೊಂದರೆ ಇದ್ದರೆ ಅವ್ರ ಮನೆಯಲ್ಲೇ ಕುಂತು ಆ ಭಗವಂತನನ್ನು ಪ್ರಾರ್ಥನೆ ಮಾಡಿ ಆ ಕಪಿಲೇಶ್ವರನ ಪ್ರಾರ್ಥನೆ ಮಾಡಿ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ, ನಾಡಿನ ಜನತೆಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಂತ ಭಕ್ತ ಪರಮಾತ್ಮನಲ್ಲಿ ಬೇಡ್ಕೊಂಡು ಎಲ್ಲರಿಗೂ ಒಳ್ಳೆಯದಂತ ನಾನು ಹೇಳ್ತೇನೆ. ಯಾರೂ ಹೆದರಬೇಕಾಗಿಲ್ಲ. ನಮಸ್ಕಾರ. ಗ್ರಹಣದ ಹಿನ್ನೆಲೆ ದೇವಸ್ಥಾನದಲ್ಲಿ ಭಕ್ತರ ಸಂಚಾರವೂ ಕೂಡ ಕಡಿಮೆಯಾಗಿದ್ದು ವಿಶೇಷ ಪೂಜೆಯಲ್ಲಿ ಅರ್ಚಕರು ಹಾಗೂ ದೇವಸ್ಥಾನ ಸಿಬ್ಬಂದಿ ಭಾಗವಹಿಸಿದ್ರು. ವೀರೇಶ್ ಬೆಳಚಿನ ಮರಡಿಮಠ, ಟಿವಿ 20 ಕನ್ನಡ, ಬೆಳಗಾವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.